ಎಲ್ರಿಗೂ ನಮಸ್ಕಾರ. ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 2 ವೀಕ್ 3 ಅಲ್ಲಿದ್ದೀವಿ ಇವಾಗ. ಸರ್ಫೇಸ್ ಟ್ರೀಟ್ಮೆಂಟ್ ಅನ್ನೋ ಒಂದು ಟಾಪಿಕಲ್ಲಿ ಇಲ್ಲಿ ತನಕ ಸರ್ಫೇಸ್ ಟ್ರೀಟ್ಮೆಂಟ್ ಅಂದರೆ ಏನು, ಯಾಕೆ ಸರ್ಫೇಸ್ ಟ್ರೀಟ್ಮೆಂಟ್ ಅಷ್ಟು ಇಂಪಾರ್ಟೆಂಟು ಫಾರ್ ಡಿಫರೆಂಟ್ ಅಪ್ಲಿಕೇಶನ್ಸ್, ಮತ್ತು ಸರ್ಫೇಸ್ ಟ್ರೀಟ್ಮೆಂಟ್ ಏನಕ್ಕೆ ಮಾಡ್ತಾರೆ, ಅದರಲ್ಲಿ ಮೇಜರ್ ಏನಪ್ಪ ಕಾಸ್ ಅಂತ ಹೇಳಿದ್ರೆ ಕರೋಷನ್ ಹೆಂಗಾಗುತ್ತೆ, ಅದ್ರದ್ದು ಟೈಪ್ಸ್ಗಳು ಯಾವ್ಯಾವುದಿದೆ, ಯಾವ್ಯಾವ ಸಿಚುವೇಷನಲ್ಲಿ ಯಾವ್ಯಾವ ಕರೋಷನ್ ಆಗುತ್ತೆ, ಅದನ್ನ ಹೆಂಗೆ ರಿಡ್ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ಫಸ್ಟ್ 2 ಸೆಷನ್ಸಲ್ಲಿ ನೀವು ನೋಡಿದಿರಿ. ನೀವು ಇನ್ನೂ ನೋಡಿಲ್ಲ ಅಂದರೆ ಗೋ ಬ್ಯಾಕ್ ಟು ದ ವಿಡಿಯೋಸ್ ಆ್ಯಂಡ್ ಲರ್ನ್ ಅಬೌಟ್ ದ ಬೇಸಿಕ್ ಫಂಡಮೆಂಟಲ್ಸ್ ರಿಲೇಟೆಡ್ ಟು ಸರ್ಫೇಸ್ ಟ್ರೀಟ್ಮೆಂಟ್, ಕರೋಷನ್ and the painting surface coating process. In this video, you are going to learn about another surface coating process which is very well widely used in industries, and majority of the components electroplating ಮಾಡೋದ್ರಿಂದ. ಸೊ ಈ ಒಂದು ಸರ್ಫೇಸ್ ಕೋಟಿಂಗ್ ಪ್ರೋಸೆಸ್ನ ನಾವು ಈ ಒಂದು ಸೆಷನಲ್ಲಿ ತಿಳ್ಕೊತೀವಿ. In the upcoming sessions, you are going to learn about other surface coating processes like galvanizing and spraying, and advanced coating technologies like PVD, CVD and laser treatment. And we'll learn about experimental part as well, that is electroplating of iron key using copper sulfate and ಮತ್ತೆ ಕಾಪರ್ ಅನ್ನೋ ಒಂದು ಆ್ಯನೋಡಿಂದ ಯೂಸ್ ಮಾಡಿ ಐರನ್ ಕೀ ಮೇಲೆ ಕೋಟ್ ಮಾಡೋದು. ಅದೇ ಥರ ನೆಕ್ಸ್ಟು ಬ್ರಾಸ್ ಪ್ಲೇಟ್ನು ಕೂಡ ನಾವು ಎಲೆಕ್ಟ್ರೋಪ್ಲೇಟ್ ಮಾಡ್ತೀವಿ ಕಾಪರ್ ಅನ್ನೋ ಒಂದು ಆ್ಯನೋಡ್ ಮೆಟೀರಿಯಲ್ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಪ್ರಾಕ್ಟೀಸ್ ತಿಳ್ಕೊಳ್ಳೋಣ. ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಎಲೆಕ್ಟ್ರೋಪ್ಲೇಟಿಂಗ್ ನಾವು. What do you mean by electroplating? As the name indicates, electroplating is the process in which a thin layer of one metal, a thin layer of one metal is deposited on another metal using electric current. Electric current use ಮಾಡಿಕೊಂಡು ಒಂದು ಲೇಯರ್ನ, ಯಾವುದೋ ಒಂದು ಮೆಟಲ್ದು ಒಂದು ಲೇಯರ್ನ ಇನ್ನೊಂದು ಮೆಟಲ್ ಮೇಲಿರುವಂತಹ ಒಂದು ಲೇಯರ್ಗೆ ಡೆಪಾಸಿಟ್ ಮಾಡೋದಕ್ಕೆ ನಾವು ಎಲೆಕ್ಟ್ರೋಪ್ಲೇಟಿಂಗ್ ಅಂತ ಕರಿತೀವಿ. ಸೊ ಎಲೆಕ್ಟ್ರೋಪ್ಲೇಟಿಂಗ್ ಮಾಡೋದ್ರಿಂದ ನಿಮಗೆ ಕರೋಷನ್ ರೆಸಿಸ್ಟೆನ್ಸ್ ಆಗುತ್ತೆ, ವೇರ್ ರೆಸಿಸ್ಟೆನ್ಸ್ ಆಗುತ್ತೆ, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಚೆನ್ನಾಗಾಗುತ್ತೆ, ಮತ್ತು ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಲ್ಲಿ ನೋಡ್ಬೋದು ಒಂದು ಆ್ಯನಿಮೇಷನಲ್ಲಿ. ಸೊ ಆ್ಯನೋಡ್ ಮತ್ತು ಕ್ಯಾಥೋಡ್ನ ಎಲೆಕ್ಟ್ರಿಕ್ ಕರೆಂಟಿಗೆ ಅಟ್ಯಾಚ್ ಮಾಡಿದ್ದಾರೆ. ಸೊ ಆ್ಯನೋಡ್ ಅನ್ನೋದು ಪಾಸಿಟಿವ್, ಆಮೇಲೆ ಈ ಒಂದು ಮೆಟೀರಿಯಲಿಂದನೇ ನಮಗೆ ಲೇಯರು ಲಿಬರೇಟ್ ಆಗಿ ಅಥವಾ ಕಡಿಮೆ ಆಗಿ ಈ ಕಡೆ ಕ್ಯಾಥೋಡ್ ಅನ್ನೋ ಒಂದು ನೆಗೆಟಿವ್ ಟರ್ಮಿನಲ್ ಇರುವಂಥ ಒಂದು ಕಾಂಪೊನೆಂಟ್ಗೆ ಅದ್ರ ಮೇಲ್ಗಡೆ ಡೆಪಾಸಿಟ್ ಆಗ್ತಾ ಬರುತ್ತೆ. ಸೊ ಅನ್ಲೈಕ್ ಪೇಂಟಿಂಗ್ ಆರ್ ಸ್ಪ್ರೇಯಿಂಗ್, ಇದು ಕಂಪ್ಲೀಟ್ ಎಲೆಕ್ಟ್ರಿಸಿಟಿ ಮತ್ತು ಎಲೆಕ್ಟ್ರೋಲೈಟಿಂದ ಆಗೋದ್ರಿಂದ ನಾವು ಎಲೆಕ್ಟ್ರೋಪ್ಲೇಟಿಂಗ್ ಅಂತ ಕರಿತೀವಿ. ಸೊ ಕಾಮನ್ ಪ್ಲೇಟಿಂಗ್ ಮೆಟೀರಿಯಲ್ಸ್ ಯಾವ್ಯಾವುದು? ಜಿಂಕು, ನಿಕ್ಕಲ್ಲು, ಕ್ರೋಮಿಯಮ್ಮು, ಸಿಲ್ವರು, ಗೋಲ್ಡು. ಸೊ ಈ ಒಂದು ಮೆಟೀರಿಯಲ್ಸ್ಗಳನ್ನ ನಾವು ಆ್ಯನೋಡ್ಗೆ ಕನೆಕ್ಟ್ ಮಾಡ್ತೀವಿ, ಮತ್ತು ಯಾವ ಮೆಟೀರಿಯಲ್ ಮೇಲ್ಗಡೆ ನಿಮಗೆ ಕೋಟಿಂಗ್ ಬೇಕಾಗಿರುತ್ತೋ ಅದನ್ನು ಕ್ಯಾಥೋಡ್ಗೆ ಕನೆಕ್ಟ್ ಮಾಡ್ತೀವಿ. ಹೈ ಕ್ವಾಲಿಟಿ ಸರ್ಫೇಸ್ ಪ್ರಾಪರ್ಟೀಸ್ ಇನ್ಕ್ರೀಸ್ ಆಗುತ್ತೆ, ಮತ್ತು ಲೋ ಕಾಸ್ಟ್ ಬೇಸ್ ಮೆಟಲ್ಸ್ ಮೇಲೆ ಇದನ್ನು ಯೂಸ್ ಮಾಡೋದ್ರಿಂದ ಅಪಿಯರೆನ್ಸು ಕೂಡ ಚೆನ್ನಾಗಿರುತ್ತೆ. ಸೊ ಕಮಿಂಗ್ ಟು ದ ಪ್ರೋಸೆಸ್ ಫ್ಲೋ ಚಾರ್ಟ್, ಹೆಂಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡೋದಾದರೆ, ಫಸ್ಟ್ ಆಫ್ ಆಲ್ ಯು ನೀಡ್ ಟು ಕ್ಲೀನ್ ದ ಬೇಸ್ ಮೆಟಲ್. ಬೇಸ್ ಮೆಟಲ್ ಇಸ್ ಪ್ಲೇಸ್ಡ್ ಇನ್ ಅ ಕ್ಯಾಥೋಡ್. ಫಸ್ಟ್ ಅದನ್ನು ಕ್ಲೀನ್ ಮಾಡ್ಕೋಬೇಕು. ಎಲೆಕ್ಟ್ರೋಲೈಟ್ನ ಪ್ರಿಪೇರ್ ಮಾಡ್ಕೋಬೇಕು. ಎಲೆಕ್ಟ್ರೋಲೈಟ್ ಅಂತ ಹೇಳಿದ್ರೆ ಇದು ಒಂದು ದ್ರಾವಣ ಅಂತ ಕರಿತೀವಿ, ಅದೊಂದು ಸೊಲ್ಯೂಷನ್ನು. ಸೊ ಈ ಸೊಲ್ಯೂಷನ್ ಹೆಂಗೆ ಪ್ರಿಪೇರ್ ಮಾಡ್ತಾರೆ ಅಂದರೆ, ನೀರು ಜೊತೆಗೆ ಸಾಲ್ಟ್ ಹಾಕಿ, ಸಾಲ್ಟ್ ಯಾವುದು ಕಾಪರ್ ಇದ್ದರೆ ಆ್ಯನೋಡಲ್ಲಿ ಕಾಪರ್ ಸಲ್ಫೇಟು, ಜಿಂಕ್ ಇದ್ದರೆ ಜಿಂಕ್ ಸಲ್ಫೇಟು, ಆ ಥರ ರಿಯಲ್ ಸಾಲ್ಟ್ನ ತೊಗೊಂಡು ಅದ್ರದ್ದು ಸೊಲ್ಯೂಷನ್ನ ಪ್ರಿಪೇರ್ ಮಾಡ್ಕೋಬೇಕು. ದಟ್ ಈಸ್ ಕಾಲ್ಡ್ ಪ್ರಿಪರೇಷನ್ ಆಫ್ ಎಲೆಕ್ಟ್ರೋಲೈಟ್. ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ ಇಸ್ ಪಾಸಿಂಗ್ DC ಕರೆಂಟ್. ಡೈರೆಕ್ಟ್ ಕರೆಂಟ್ನ ಪಾಸ್ ಮಾಡಬೇಕು. ಆಮೇಲೆ ಯು ಜಸ್ಟ್ ಲೀವ್ ಫಾರ್ ಸಮ್ ಟೈಮ್ ಆ್ಯಂಡ್ ದ ಡೆಪೋಸಿಷನ್ ಆಫ್ ಮೆಟಲ್ ಟೇಕ್ಸ್ ಪ್ಲೇಸ್. ಈ ಸರ್ಫೇಸ್ ಮೇಲೆ ಡೆಪೋಸಿಷನ್ ಆಗ್ತಾ ಬರುತ್ತೆ. ಸೊ ದಿಸ್ ಈಸ್ ಹೌ ದ ಸಿಂಪಲ್ ಎಲೆಕ್ಟ್ರೋಪ್ಲೇಟಿಂಗ್ ಪ್ರಾಸೆಸ್ ವರ್ಕ್ಸ್. ಸೊ ವಿ ಶುಡ್ ಲರ್ನ್ ದ ಸೈನ್ಸ್ ಬಿಹೈಂಡ್ ಎಲೆಕ್ಟ್ರೋಪ್ಲೇಟಿಂಗ್. ಎಲೆಕ್ಟ್ರೋಪ್ಲೇಟಿಂಗ್ ಹೆಂಗಾಗುತ್ತೆ ಅನ್ನೋದ್ರ ಬಗ್ಗೆ ಸೈನ್ಸ್ನ ನೋಡೋದಾದರೆ, ಸೊ ಯು ಕ್ಯಾನ್ ಸಿ ಹಿಯರ್ ಅ ಸಿಂಪಲ್ ಸೆಟಪ್ ಆಫ್ ಆ್ಯನೋಡ್ ಆ್ಯಂಡ್ ಕ್ಯಾಥೋಡ್, ವೇರ್ ಆ್ಯನೋಡ್ ಈಸ್ ಎ ಕಾಪರ್ ಎಲೆಕ್ಟ್ರೋಡ್. ಕಾಪರ್ ಅನ್ನೋ ಒಂದು ಕಾಂಪೊನೆಂಟು, ಕಾಪರು ಜಾಸ್ತಿ ಕರೋಷನ್ನ ರೆಸಿಸ್ಟ್ ಮಾಡೋದ್ರಿಂದ ಈ ಒಂದು ಕಾಪರಲ್ಲಿರುವಂತಹ ಅಯಾನ್ಸ್ಗಳು ನಮಗೆ ಐರನ್ ಮೆಟೀರಿಯಲಿಂದ ಮಾಡಿರುವಂತಹ ಕೀ ಮೇಲೆ ಡೆಪಾಸಿಟ್ ಆಗಬೇಕಾಗಿರುತ್ತೆ. ಸೊ ಡೆಪಾಸಿಟ್ ಆಗಬೇಕು ಅಂತ ಹೇಳಿದ್ರೆ ವಿ ನೀಡ್ ಟು ಹ್ಯಾವ್ ಎ ಸೊಲ್ಯೂಷನ್. ಸೊ ದಿಸ್ ಸೊಲ್ಯೂಷನ್ ಇಸ್ ಕಾಲ್ಡ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅಂತ ಕರಿತೀವಿ. ಸೊ ಕಾಪರಿಂದ ಎಲೆಕ್ಟ್ರಾನ್ಸು ಕರೆಂಟ್ನ ಪಾಸ್ ಮಾಡಿದಾಗ ಲಿಬರೇಟ್ ಆಗಿ, ಸೊ ದಟ್ ವಿಲ್ ಪಾಸಸ್ ಇನ್ ಟು ದ ಕೀ. ಈ ಕೀ ಸರ್ಫೇಸ್ ಮೇಲೆ ಡೆಪಾಸಿಟ್ ಆಗಿ ಒಂದು ಲೇಯರು ಅಥವಾ ಒಂದು ಎಷ್ಟು MM ಬೇಕು ಅಷ್ಟು MM ಇದ್ರ ಮೇಲೆ ಡೆಪಾಸಿಟ್ ಆಗಿ ವಿ ಕ್ಯಾನ್ ಸಿ ದ ನ್ಯೂ ಬ್ರ್ಯಾಂಡ್ ಕೀ. ಹೊಸ ಕೀ ಥರ ಕಾಣುತ್ತೆ. ನೋಡೋದಕ್ಕೆ ಅದು ಗೋಲ್ಡ್ ಕಲರ್ ಇರುತ್ತೆ. ಕಾಪರ್ ಯೂಶ್ವಲಿ ಬ್ರಾಂಜ್ ಅಂದರೆ ಸ್ವಲ್ಪ ಬ್ರೌನಿಷ್ ಕಲರ್ ಇರೋದ್ರಿಂದ ಆ ಬ್ರೌನಿಷ್ ಕಲರು
ಐರನ್ ಇದ್ದಿದ್ದು ಬ್ರೌನಿಷ್ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಸೈನ್ಸಿಗೆ ಬರೋದಾದರೆ ಕ್ಯಾಥೋಡ್ ಕೀಯಲ್ಲಿ ಕನೆಕ್ಟ್ ಮಾಡಿರ್ತಾರೆ. ಯಾವತ್ತೋ ನೆಗೆಟಿವ್ ಟರ್ಮಿನಲ್ನ ಯಾವ ಮೆಟೀರಿಯಲ್ ಮೇಲೆ ಡೆಪಾಸಿಟ್ ಆಗಬೇಕು ಅಲ್ಲಿ ಕನೆಕ್ಟ್ ಮಾಡಿರ್ತಾರೆ. ಆ್ಯಂಡ್ ಯಾವ ಮೆಟೀರಿಯಲ್ನ ಕೋಟ್ ಮಾಡಬೇಕು, ಹಿಯರ್ ಇನ್ ದಿಸ್ ಕೇಸ್ ಕಾಪರ್, ಅದನ್ನು ಆ್ಯನೋಡಿಗೆ ಕನೆಕ್ಟ್ ಮಾಡಿರ್ತಾರೆ. ಕಾಪರ್ ಸಲ್ಫೇಟ್ ಅನ್ನೋದು, ಸೊ ದಿಸ್ ಬ್ಲೂಯಿಶ್ ಕಲರ್ ಇಸ್ ಎ ಕಾಪರ್ ಸಲ್ಫೇಟ್. ಸೊ ಕಾಪರ್ ಸಲ್ಫೇಟ್ ಅನ್ನೋದು ಎಲೆಕ್ಟ್ರೋಲೈಟು. ಕರೆಂಟ್ ಪಾಸ್ ಆದಾಗ ಕಾಪರು ಡಿಸಾಲ್ವ್ಸ್ ಆಗುತ್ತೆ, ಅಂದರೆ ಇಲ್ಲಿರುವಂಥ ಅಯಾನ್ಸು ಲಿಬರೇಟ್ ಆಗಿ, ಆ್ಯಸ್ ಯು ಕ್ಯಾನ್ ಸಿ ಹಿಯರ್. ಸೊ ಕಾಪರ್ ಸಲ್ಫೇಟಿಂದ Cu2+ ಎಲೆಕ್ಟ್ರಾನ್ಸು ಮೈನಸ್ ಆಗಿ ಈ ಕಡೆಗೆ ಆ್ಯಡ್ ಆಗುತ್ತೆ. ಆವಾಗ ಒಂದು ಲೇಯರ್ ಆಫ್ ಕಾಪರ್ ಲೇಯರು ಕೀ ಮೇಲೆ ಡೆಪಾಸಿಟ್ ಆಗುತ್ತೆ. ದಿಸ್ ಇಸ್ ಅ ವೆರಿ ಸಿಂಪಲ್ ಆ್ಯಂಡ್ ಯು ಆರ್ ಗೋಯಿಂಗ್ ಟು ಡೂ ಇನ್ ಎಕ್ಸ್ಪೆರಿಮೆಂಟ್ ಆಲ್ಸೋ. ಸೊ ಎಕ್ಸ್ಪೆರಿಮೆಂಟ್ ಮಾಡಿ ಇದನ್ನು ಅರ್ಥ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಇದು ಸರ್ಫೇಸ್ ಕೋಟಿಂಗ್ ಪ್ರೊಸೆಸಸ್ಸಲ್ಲಿ ಎಲೆಕ್ಟ್ರೋಪ್ಲೇಟಿಂಗ್ ಅನ್ನುವಂಥದ್ದು. ನೆಕ್ಸ್ಟ್, ಯಾಕೆ ಇಂಪಾರ್ಟೆಂಟ್ಸು ಎಲೆಕ್ಟ್ರೋಪ್ಲೇಟಿಂಗು? ಈ ಎಲೆಕ್ಟ್ರೋಪ್ಲೇಟಿಂಗ್ ಇಲ್ಲ ಅಂದರೆ ಏನಾಗ್ತಾಯಿತ್ತು? ಈ ಮೂರು ಒಂದು ಎಕ್ಸಾಂಪಲ್ಸ್ನ ನೋಡಿ. ಇಫ್ ಎಲೆಕ್ಟ್ರೋಪ್ಲೇಟಿಂಗ್ ಇಸ್ ನಾಟ್ ದೇರ್, ಎಲ್ಲ ಎಲೆಕ್ಟ್ರಿಕಲ್ ಕನೆಕ್ಟರ್ಸ್ಗಳಿಗೂ ಕೂಡ ನಾವೀಗೇನು ಗೋಲ್ಡ್ ಪ್ಲೇಟಿಂಗ್ ಮಾಡ್ತೀವಿ, ಗೋಲ್ಡ್ ಪ್ಲೇಟಿಂಗ್ ಬದಲು ರಿಯಲ್ ಗೋಲ್ಡ್ನೇ ಆಗಿತ್ತು ಮುಂಚೆ. ಇವಾಗ ಎಲೆಕ್ಟ್ರೋಪ್ಲೇಟಿಂಗ್ ಮಾಡೋ ಉದ್ದೇಶ ಏನು? ಒಂದು ಲೇಯರ್ ಆಫ್ ಗೋಲ್ಡನ್ನ ಅದ್ರ ಮೇಲ್ಗಡೆ ಕೂರಿಸುವಂಥದ್ದು. ಸೊ ಎಲೆಕ್ಟ್ರಿಕಲ್ ಕನೆಕ್ಟರ್ಗೆ ಗೋಲ್ಡ್ ಪ್ಲೇಟಿಂಗ್ ಬದಲು ನಾವು ಗೋಲ್ಡ್ನೇ ಹಾಕಬೇಕಾಗ್ತಿತ್ತು, ಏನಾದರೂ ಎಲೆಕ್ಟ್ರೋಪ್ಲೇಟಿಂಗ್ ಮಾಡಲಿಲ್ಲ ಅಂತ ಹೇಳಿದರೆ. ಇನ್ನು ನಾವು ಜ್ಯುವೆಲರಿ ಐಟಮ್ಸ್ಗಳಲ್ಲಿ ಕೆಲವೊಂದು ಡೆಕೋರೇಟಿವ್ ಜ್ಯುವೆಲರಿ ಐಟಮ್ಸ್ ನೋಡ್ತೀವಿ. ಆ ಜ್ಯುವೆಲರಿ ಐಟಮ್ಸ್ಗಳಲ್ಲಿ ನಾವು ನೋಡೋದಕ್ಕೆ ಇಟ್ ಲುಕ್ಸ್ ಲೈಕ್ ಎ ಗೋಲ್ಡ್ ಅಥವಾ ಪ್ರೀಶಿಯಸ್ ಮೆಟಲ್ ಅಥವಾ ಅಂತ ಕರಿತೀವಿ. ಬಟ್ ನಾವೇನಾದರೂ ಪ್ಲೇಟಿಂಗ್ ಇಲ್ಲ ಅಂದರೆ, ಎಲೆಕ್ಟ್ರೋಪ್ಲೇಟಿಂಗ್ ಯೂಸ್ ಮಾಡಿರಲಿಲ್ಲ ಅಂತ ಹೇಳಿದ್ರೆ, ಪ್ಯೂರ್ ಪ್ರೀಶಿಯಸ್ ಮೆಟಲ್ನೇ ನಾವು ಯೂಸ್ ಮಾಡಬೇಕಾಗ್ತಾ ಇತ್ತು. ಆವಾಗ ನಮಗೆ ಅದು ಯಥೇಚ್ಛವಾಗಿ ಸಿಗದೇನೆ ಅಥವಾ ಬೇಗ ಮುಗಿದೋಗುವಂತಹ ಚಾನ್ಸಸ್ ಇರುವಂಥದ್ದು. ಮತ್ತು ಕೆಲವೊಂದು ಮೆಷಿನ್ ಪಾರ್ಟ್ಸ್ಗೆ ಕರೋಷನ್ ರೆಸಿಸ್ಟೆನ್ಸ್ ಆಗಲಿ ಅಂತ ಅಲಾಯಿಂಗ್ ಮಾಡ್ತಾರೆ ಅಥವಾ ಏನು ಪ್ಲೇಟಿಂಗ್ ಮಾಡ್ತಾರೆ, ಅದನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಲ್ಲ. ಇನ್ನು ಅಪ್ಲಿಕೇಶನ್ಸ್ ಬಗ್ಗೆ ಹೇಳೋದಾದರೆ ತುಂಬ ಅಪ್ಲಿಕೇಶನ್ಸ್ ಇದ್ದಾವೆ ಎಲೆಕ್ಟ್ರೋಪ್ಲೇಟಿಂಗಿಂದ. ಅದರಲ್ಲಿ ಮೊದಲನೇ ಅಪ್ಲಿಕೇಶನ್ನು ಜಿಂಕ್ ಪ್ಲೇಟಿಂಗ್ ಆನ್ ಸ್ಟೀಲ್. ಸ್ಟೀಲ್ ಮೇಲೆ ಯೂಶ್ವಲಿ ಜಿಂಕನ್ನು ನಾವು ಪ್ಲೇಟ್ ಮಾಡೋದ್ರಿಂದ ಆ ಜಿಂಕ್ ಆ್ಯಕ್ಟ್ಸ್ ಆಸ್ ಎ ಶೀಲ್ಡ್ ಎಗ್ನೆಸ್ಟ್ ರಸ್ಟ್, ಮತ್ತು ಅದ್ರದ್ದು ಲೈಫನ್ನು, ಮೆಷಿನ್ ಪಾರ್ಟ್ಸ್ ಲೈಫನ್ನು ಅಥವಾ ಫ್ಯಾಜನರ್ ಲೈಫನ್ನು ನಾವು ಜಾಸ್ತಿ ದಿನಗಳ ಕಾಲ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಸ್ ಯು ಕ್ಯಾನ್ ಸಿ ಹಿಯರ್, ಈ ಎಲ್ಲ ಕಾಂಪೊನೆಂಟ್ಸು ಸ್ಟೀಲಿಂದನೇ ಮಾಡಿರುವಂಥದ್ದು. ಬಟ್ ಎಲೆಕ್ಟ್ರೋಪ್ಲೇಟಿಂಗ್ ಆಗಿರೋದು ಜಿಂಕ್ ಅಥವಾ ಎನಿ ಅದರ್ ಎಲೆಕ್ಟ್ರೋಪ್ಲೇಟಿಂಗ್ ಮೆಟೀರಿಯಲ್ ಆಗಿರೋದ್ರಿಂದ ಜಾಸ್ತಿ ದಿನಗಳ ಕಾಲ ಇದು ರಸ್ಟ್ ಬರೋದಿಲ್ಲ. ಸೊ ಎಲೆಕ್ಟ್ರೋಪ್ಲೇಟಿಂಗ್ ಇರೋದ್ರಿಂದ ಕರೋಷನ್ ರೆಸಿಸ್ಟೆನ್ಸ್ ಚೆನ್ನಾಗಾಗುತ್ತೆ, ಡೆಕೋರೇಟಿವ್ ಫಿನಿಶಿಂಗ್ ಬರುತ್ತೆ, ಮತ್ತು ಯೂನಿಫಾರ್ಮ್ ಕೋಟಿಂಗ್ ಥ್ರೂ ಔಟ್ ದ ಕಾಂಪೊನೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತ ಹೇಳಿದ್ರೆ, ಎಲೆಕ್ಟ್ರಿಕಲ್ ಪವರ್ ಬೇಕು ಈ ಒಂದು ಎಲೆಕ್ಟ್ರೋಪ್ಲೇಟಿಂಗ್ ಪ್ರೋಸೆಸ್ನ ಮಾಡೋದಕ್ಕೆ. ಮತ್ತು ಕೆಮಿಕಲ್ ಹ್ಯಾಂಡ್ಲಿಂಗ್ ಹಜಾರ್ಡ್ಸ್. ಸೊ ಅಲ್ಲಿ ಎಲೆಕ್ಟ್ರೋಲಿಟಿಕ್ ಸೊಲ್ಯೂಷನ್ ಮಾಡೋದ್ರಿಂದ ಅದು ಕೆಮಿಕಲ್ ರಿಯಾಕ್ಟ್ ಆಗೋದ್ರಿಂದ ಅದರದ್ದು ಹಜಾರ್ಡಸ್ ಜಾಸ್ತಿ ಇರುತ್ತೆ. ಮತ್ತು ಲಿಮಿಟೆಡ್ ಥಿಕ್ನೆಸ್ಗೆ ನೀವು ಇದನ್ನು ಯೂಸ್ ಮಾಡುವಂಥದ್ದು. ಸೊ ಇದು ಡಿಸ್ಅಡ್ವಾಂಟೇಜ್ ಆಗಿರುತ್ತೆ ಎಲೆಕ್ಟ್ರೋಪ್ಲೇಟಿಂಗ್ದು. ನೆಕ್ಸ್ಟ್ ಅಪ್ಲಿಕೇಶನ್ ಬಗ್ಗೆ ನೋಡ್ತಾ ಬರೋಣ. ಜ್ಯುವೆಲರಿ ಅಥವಾ ವಾಚಸ್ಗಳಲ್ಲಿ ನಾವು ಏನು ನೋಡ್ತೀವಿ, ಗೋಲ್ಡ್ ಕಲರ್, ಆ್ಯಸ್ ಯು ಕ್ಯಾನ್ ಸಿ ಹಿಯರ್ ಇನ್ ಫಿಟ್ಟಿಂಗ್ಸ್ ಆಲ್ಸೋ ಗೋಲ್ಡ್ ಕಲರ್ ಏನು ಕಾಣಿಸ್ತಿದೆಯಲ್ಲ, ಸೊ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಪಿಯರೆನ್ಸು ಸಾಲಿಡ್ ಲುಕ್ ಕಾಣುತ್ತೆ, ಪ್ರೀಶಿಯಸ್ ಮೆಟಲ್ಸ್ ಥರನೇ ಕಾಣುತ್ತೆ. ನೀವು ಒರಿಜಿನಲ್ ಗೋಲ್ಡ್ ತೊಗೊಳ್ಳೋ ಬದಲು ಯು ಕ್ಯಾನ್ ಪುಟ್ ಎ ಗೋಲ್ಡ್ ಪ್ಲೇಟಿಂಗ್ ಆ್ಯಂಡ್ ಪುಟ್ ಯುವರ್ ಕಾಂಪೊನೆಂಟ್ ಇನ್ ಅ ಬೆಟರ್ ಅಪಿಯರೆನ್ಸ್ ಅಂತಲೂ ಕರಿಬಹುದು. ಇನ್ನು ಮೆಷಿನರಿ ಪಾರ್ಟ್ಸ್ಗೆ ನಿಕ್ಕಲ್ನ ಕೋಟ್ ಮಾಡೋದ್ರಿಂದ ಅದರದ್ದು ವೇರ್ ರೆಸಿಸ್ಟೆನ್ಸ್ ಚೆನ್ನಾಗಾಗುತ್ತೆ, ಫಿನಿಶಿಂಗ್ ತುಂಬ ಸ್ಮೂತಾಗಿ ಬರುತ್ತೆ, ಮತ್ತು ಫ್ರಿಕ್ಷನ್ನು ಕೂಡ ಕಡಿಮೆ ಆಗುತ್ತೆ, ಮೇಂಟೆನೆನ್ಸು ಕೂಡ ಈಸಿ ಆಗುತ್ತೆ. ಸೊ ನೋಡಿ, ಇಲ್ಲಿ ನೋಡ್ಬೋದು ನೀವು ಮೆಷಿನರಿ ಪಾರ್ಟ್ಸ್ಗೆ ಎಷ್ಟು ಅಪಿಯರೆನ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದೆಲ್ಲ ಎಲೆಕ್ಟ್ರೋಪ್ಲೇಟಿಂಗ್ ಆಗಿರುವಂಥದ್ದೇ. ಇಲ್ಲಿ ಎಸ್ಪೆಷಲಿ ನಿಕ್ಕಲ್ ಪ್ಲೇಟಿಂಗ್ನ ನಾರ್ಮಲ್ ಸ್ಟೀಲ್ ಕಾಂಪೊನೆಂಟ್ ಮೇಲೆ ಮಾಡಿದ್ದಾರೆ. ಮತ್ತು ಸರ್ಕ್ಯೂಟ್ ಬೋರ್ಡ್ಸಲ್ಲಿ ಕಾಣಿಸುವಂತಹ ಈ ಥರ ಒಂದು ಏನು ಅಸೆಂಬ್ಲಿ ಏನಿದೆಯೋ, ದಿಸ್ ಇಸ್ ಗೋಲ್ಡ್ ಪ್ಲೇಟಿಂಗ್. ಗೋಲ್ಡ್ ಪ್ಲೇಟಿಂಗ್ ಅಂದರೆ ಒಂದು ಲೇಯರ್ ಆಫ್ ಗೋಲ್ಡನ್ನು ಅಲ್ಲಿಗೆ ಹಾಕ್ತಾರೆ ಕನೆಕ್ಟರ್ಸ್ ಅಥವಾ ಸರ್ಕ್ಯೂಟ್ ಬೋರ್ಡ್ಸ್ಗಳಿಗೆ. ಯಾಕೆ ಅಂತ ಹೇಳಿದ್ರೆ, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಗೋಲ್ಡಲ್ಲಿ ತುಂಬ ಚೆನ್ನಾಗಿರೋದ್ರಿಂದ, ಸಿಗ್ನಲ್ ಲಾಸ್ ಮತ್ತು ಕರೋಷನ್ ಆಗೋದನ್ನ ತಡೆಯೋದ್ರಿಂದ ನಾವು ಎಲೆಕ್ಟ್ರಿಕಲ್ ಕನೆಕ್ಟರ್ಸಲ್ಲಿ ಅಥವಾ MCB ಬೋರ್ಡ್ಸ್ಗಳಲ್ಲಿ, PCB ಬೋರ್ಡ್ಸ್ಗಳಲ್ಲೆಲ್ಲ ಗೋಲ್ಡ್ ಪ್ಲೇಟ್ ಮಾಡ್ತಾರೆ. ಸೊ ದಟ್ ಲಾಂಗ್ ಲೈಫ್ ಬರುತ್ತೆ ಅದು ಏನು ನಮ್ಮ ಅಪ್ಲಿಕೇಶನ್ ಅಂತ. ಇನ್ನು ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ, ಮೆಡಿಕಲ್ ಡಿವೈಸಸಲ್ಲಿ ಯೂಸ್ ಮಾಡುವಂತಹ ಪ್ಲೇಟಿಂಗ್ ಮೆಟೀರಿಯಲ್ಸ್. ಮೆಡಿಕಲ್ ಡಿವೈಸಸ್ ಲೈಕ್ ಸೀಸರ್ಸ್ ಆಗಿರ್ಬೋದು, ಸ್ಟೆಥೋಸ್ಕೋಪ್ ಆಗಿರ್ಬೋದು, ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು, ಅಲ್ಲಿ ನೀವು ಸಿಲ್ವರ್ ಪ್ಲೇಟಿಂಗ್ನ ಮಾಡೋದ್ರಿಂದ ನಿಮಗೆ ಹೈ ಕಂಡಕ್ಟಿವಿಟಿ ಚೆನ್ನಾಗಿರುತ್ತೆ, ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರುತ್ತೆ, ಯಾವುದೇ ಥರ ಬ್ಯಾಕ್ಟೀರಿಯಾಸಿಂದ ರಿಯಾಕ್ಟ್ ಆಗೋದಿಲ್ಲ, ಸೇಫ್ಟಿ ಚೆನ್ನಾಗಿರುತ್ತೆ, ಮತ್ತು ಪರ್ಫಾರ್ಮೆನ್ಸು ಕೂಡ ಚೆನ್ನಾಗಿರುತ್ತೆ. ಸೊ ಈ ಎಲ್ಲ ಅಪ್ಲಿಕೇಶನ್ಸಿಂದ ನಾವು ಹೇಳ್ಬೋದು ಎಲೆಕ್ಟ್ರೋಪ್ಲೇಟಿಂಗ್ ಅನ್ನೋದು ನಮಗೆ ಪ್ರತಿನಿತ್ಯ ಯೂಸ್ ಮಾಡುವಂತಹ ಕಾಂಪೊನೆಂಟ್ಗೆ ಎಷ್ಟು ಅತ್ಯವಶ್ಯಕವಾಗಿ ಇದೆ ಅಂತ. ಸೊ ಎಲ್ರಿಗೂ ಅರ್ಥ ಆಯಿತು ಅಂತ ಅನ್ಕೋತೀನಿ. ಈ ಸರ್ಫೇಸ್ ಕೋಟಿಂಗ್ ಪ್ರೋಸೆಸ್ಸು ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ
you can leave a comment. And thank you so much for watching.